ಎಲ್ರಿಗೂ ನಮಸ್ಕಾರ. ಪ್ರಿಮನು ಟಿವಿ ಕನ್ನಡ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಕೂಡ ಸ್ವಾಗತ. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ಶೈಕ್ಷಣಿಕ ಮನೋವಿಜ್ಞಾನಕ್ಕೆ ಸಂಬಂಧಪಟ್ಟ ಹಾಗೆ GPSTR ಮತ್ತು HSTRಗೆ ಮತ್ತು PSTRಗೂ ಕೂಡ ಏನೆಲ್ಲ ಓದ್ಕೋಬೇಕಾಗುತ್ತೆ, ಸೈಕಾಲಜಿಯ ಒಂದು ಸಿಲೆಬಸ್ ಏನಿದೆ ಅನ್ನೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ. ಡೆಫಿನೆಟ್ಲಿ ಇದು ನೆಕ್ಸ್ಟ್ ಬರ್ತಕ್ಕಂತಹ PSTR, GPSTR ಮತ್ತು HSTRಗೆ ಬಹಳನೇ ಅನುಕೂಲ ಆಗುತ್ತೆ. ಸೊ ಯಾರೆಲ್ಲ ಈ ವಿಡಿಯೋನ ನೋಡ್ತಾ ಇದ್ದೀರಾ, ಎಲ್ಲೂ ಕೂಡ ಸ್ಕಿಪ್ ಮಾಡಿದೆ ಪೂರ್ತಿ ವಿಡಿಯೋನ ನೋಡಿ, ಜೊತೆಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡೋದನ್ನ ದಯವಿಟ್ಟು ಮರಿಬೇಡಿ ಅಂತ ಹೇಳ್ತಾ ಜಾಸ್ತಿ ತಡ ಮಾಡೋದು ಬೇಡ, ಬನ್ನಿ ಆದಷ್ಟು ಬೇಗ ಇವತ್ತಿನ ವಿಡಿಯೋನ ಶುರು ಮಾಡ್ತಾ ಹೋಗೋಣ. ಸ್ನೇಹಿತರೆ, ನೀವು ಇಲ್ಲಿ ನೋಡ್ತಾ ಇರ್ಬೋದು GPSTR ಆ್ಯಂಡ್ HSTRಗೆ ಸಂಬಂಧಪಟ್ಟ ಹಾಗೆ ಶೈಕ್ಷಣಿಕ ಮನೋವಿಜ್ಞಾನ ಸೈಕಾಲಜಿಯ ಒಂದು ಪಠ್ಯಕ್ರಮ ಏನೇನಿದೆ ಅನ್ನೋದನ್ನು ನಾವು ನೋಡ್ತಾ ಹೋಗ್ತಾ ಇದ್ದೀವಿ. ಸೊ ಸೈಕಾಲಜಿ ಅಂತ ಬಂದಾಗ ನಾವು ಸೈಕಾಲಜಿಯನ್ನು 3 ವಿಧದಲ್ಲಿ ಡಿವೈಡ್ ಮಾಡ್ಕೊಳ್ತೀವಿ, ರೈಟ್? ಸೊ 3 ವಿಧಾನಗಳು ಅಂತ ಬಂದಾಗ ಮೊದಲನೇದಾಗಿ ಶಿಶು ಮನೋವಿಜ್ಞಾನ, ಎರಡನೇದು ಸಮನ್ವಯ ಶಿಕ್ಷಣ ಆ್ಯಂಡ್ ಮೂರನೇದು ಕಲಿಕೆ ಮತ್ತು ಬೋಧನೆ ಅಂತ ಹೇಳಿ ನಾವು 3 ವಿಧಗಳನ್ನಾಗಿ ಡಿವೈಡ್ ಮಾಡ್ಕೊಳ್ತೀವಿ, ಆಯಿತಾ? ಸೊ ಇದರಲ್ಲಿ ನಮಗೆ ಸಬ್ ಚಾಪ್ಟರ್ಸ್ ಬರೋ ಅಂಥದ್ದು, ಓಕೆನಾ? ಸೊ ಮೇಯ್ನಾಗಿ ಶೈಕ್ಷಣಿಕ ಮನೋವಿಜ್ಞಾನದಲ್ಲಿ ಈ 3 ಟಾಪಿಕ್ಸ್ ಇರುತ್ತೆ. ಈ 3 ಟಾಪಿಕ್ಸಲ್ಲಿ ಸಬ್ ಟಾಪಿಕ್ಸ್ನ ನಾವು ಓದ್ಕೋತಾ ಹೋಗ್ತೀವಿ. ಸೊ ಫಸ್ಟಿಗೆ ಇವಾಗ ಶಿಶು ಮನೋವಿಜ್ಞಾನ. ಸೊ ಶಿಶು ಮನೋವಿಜ್ಞಾನ ಅಂತ ಬಂದಾಗ ನಾವು ಅದರಲ್ಲಿ ಏನೇನೆಲ್ಲ ಕಲಿತೀವಿ? ಇದರಲ್ಲಿ 10 ಚಾಪ್ಟರ್ಸ್ ಬರುತ್ತೆ, ಆಯಿತಾ? ಶಿಶು ಮನೋವಿಜ್ಞಾನದಲ್ಲಿ 10 ಚಾಪ್ಟರ್ಸ್ ಬರುತ್ತೆ. ಈ 10 ಚಾಪ್ಟರ್ಸಲ್ಲಿ ಮೊದಲನೇದು ಬಂದುಬಿಟ್ಟು ವಿಕಾಸದ ಪರಿಕಲ್ಪನೆ ಮತ್ತು ಕಲಿಕೆಯೊಂದಿಗೆ ಸಂಬಂಧ ಅಂತ. ಸೊ ಇದರಲ್ಲಿ ನಾವು ಗ್ರೋತ್ನ ನೋಡ್ತೀವಿ, ಡೆವಲಪ್ಮೆಂಟ್ನ ನೋಡ್ತೀವಿ, ಅಂದರೆ ಬೆಳವಣಿಗೆ ನೋಡ್ತೀವಿ, ವಿಕಾಸ ನೋಡ್ತೀವಿ, ಅದೆರಡಕ್ಕೂ ಇರತಕ್ಕಂತಹ ಒಂದು ಸಂಬಂಧಗಳನ್ನ ನಾವು ನೋಡ್ತಾ ಹೋಗ್ತೀವಿ, ಓಕೆ? ಆ್ಯಂಡ್ ಎರಡನೇದಾಗಿ ಸಾಮಾಜೀಕರಣ ಪ್ರಕ್ರಿಯೆ, ಸಾಮಾಜಿಕ ಪ್ರಪಂಚ ಮತ್ತು ಮಕ್ಕಳು ಅಂತ ಇದೆ, ಆಯಿತಾ? ಸೊ ಈ ಒಂದು ಲೆಸನಲ್ಲಿ ನಾವು ಏನರ ಬಗ್ಗೆ ನಾವು ಕಲಿತಾ ಹೋಗ್ತೀವಿ ಅಂತ ಹೇಳಿದ್ರೆ, ಸಾಮಾಜೀಕರಣ ಅಂತಂದರೆ ಏನು, ಆಮೇಲೆ ಸಾಮಾಜೀಕರಣದಲ್ಲಿ ಎಷ್ಟು ವಿಧಗಳಿದ್ದಾವೆ, ಸಾಮಾಜೀಕರಣದ ಮಧ್ಯವರ್ತಿಗಳು ಯಾರ್ಯಾರು, ಅಂದರೆ ಶಿಕ್ಷಕರು ಬರ್ತಾರೆ, ಪೋಷಕರು ಬರ್ತಾರೆ, ಸ್ನೇಹಿತರು ಬರ್ತಾರೆ, ಇವರೆಲ್ಲರನ್ನ ನಾವೇನಂತ ಹೇಳಿ ಕರಿತೀವಿ? ಸಾಮಾಜೀಕರಣದ ಮಧ್ಯವರ್ತಿಗಳು ಅಂತ ಹೇಳಿ ಕರಿತೀವಿ. ಆ್ಯಂಡ್ ಸ್ನೇಹಿತರ ಒಂದು ಪಾರ್ಟ್ ಏನಿರುತ್ತೆ, ಮಾಧ್ಯಮಗಳ ಪ್ರಭಾವ ಯಾವ ರೀತಿ ಮಕ್ಕಳ ಮೇಲೆ ಪರಿಣಾಮ ಬೀರುತ್ತೆ. ಸೊ ಇದೆಲ್ಲವೂ ಕೂಡ ಯಾವುದ್ರಲ್ಲಿ ಬರುತ್ತೆ? ಸಾಮಾಜೀಕರಣ ಪ್ರಕ್ರಿಯೆ, ಸಾಮಾಜಿಕ ಪ್ರಪಂಚ ಮತ್ತು ಮಕ್ಕಳು ಅನ್ನುವಂತಹ ಚಾಪ್ಟರಲ್ಲಿ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಪಿಯಾಜೆ, ಕೋಲನ್ಬರ್ಗ್ ಮತ್ತು ವೈಗೋಟ್ಸ್ಕಿ ಇವರ ರಚನಾತ್ಮಕ ಮತ್ತು ವಿಮರ್ಶಾತ್ಮಕ ದೃಷ್ಟಿಕೋನ. ಪಿಯಾಜೆಟ್, ಕೋಲನ್ಬರ್ಗ್ ಆ್ಯಂಡ್ ವೈಗೋಟ್ಸ್ಕಿ ಕನ್ಸ್ಟ್ರಕ್ಟ್ಸ್ ಆ್ಯಂಡ್ ಪರ್ಸ್ಪೆಕ್ಟಿವ್ಸ್ ಅಂತ, ಆಯಿತಾ? ಇಲ್ಲಿ ನಾವು ಪಿಯಾಜೆಯವರ ಕಾಗ್ನಿಟಿವ್ ಡೆವಲಪ್ಮೆಂಟ್ ಥಿಯರಿ, ಅಂದರೆ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸದ ಸಿದ್ಧಾಂತವನ್ನು ನಾವು ನೋಡ್ತಾ ಹೋಗ್ತೀವಿ, ಆಯಿತಾ? ಅವರು ಏನು 4 ಹಂತಗಳಲ್ಲಿ ಅವರು ಹೇಳ್ತಾ ಹೋಗ್ತಾರೆ. ಸೊ ಏನು ಸಂವೇದನಾಗತಿ ಹಂತ ಆಗಿರ್ಬೋದು, ಕಾರ್ಯಪೂರ್ವ ಹಂತ ಆಗಿರ್ಬೋದು, ಮೂರ್ತ ಕಾರ್ಯಗಳ ಹಂತ ಆಗಿರ್ಬೋದು, ಔಪಚಾರಿಕ ಕಾರ್ಯಗಳ ಹಂತ, ಇದು ವೆರಿ ವೆರಿ ಇಂಪಾರ್ಟೆಂಟ್, ಆಯಿತಾ? ಸೊ ಪಿಯಾಜೆಯವರ ಜ್ಞಾನಾತ್ಮಕ ವಿಕಾಸ ಪ್ರಕ್ರಿಯೆ ಯಾವ ರೀತಿ ಆಗುತ್ತೆ ಅಂತಕ್ಕಂಥದ್ದು. ಆ್ಯಂಡ್ ನೆಕ್ಸ್ಟ್ ಕೋಲನ್ಬರ್ಗ್ ನೈತಿಕ ವಿಕಾಸದ ಹಂತಗಳು. ಸೊ ಅವರು 3 ರೀತಿಯಲ್ಲಿ ಘಟ್ಟಗಳು ಮತ್ತು ಹಂತಗಳು ಅಂತ ಬಂದಾಗ ಅವರು ಪ್ರತಿಯೊಂದು ಘಟ್ಟ ಕೂಡ 2 ಹಂತಗಳನ್ನ ಒಳಗೊಂಡಿರುತ್ತೆ. ಸೊ 3 ವಿಧಗಳಲ್ಲಿ ಅವರು ಹೇಳಿರೋವಂಥದ್ದು, ಅಂದರೆ ಪೀರಿಯಡ್ ಆಫ್ ಪ್ರೀ ಕನ್ವೆನ್ಷನಲ್ ಮೊರಾಲಿಟಿ, ಅಂದರೆ ಸಾಂಪ್ರದಾಯಿಕ ಪೂರ್ವ ನೈತಿಕತೆಯ ಹಂತ, ಸಾಂಪ್ರದಾಯಿಕ ನೈತಿಕತೆಯ ಹಂತ, ಆ್ಯಂಡ್ ಸ್ವಯಂ ಸ್ವೀಕೃತ ನೈತಿಕ ತತ್ವಗಳ ಹಂತ ಅಂತ ಹೇಳಿ ಆ 3 ಹಂತಗಳೇನಿದ್ದಾವೆ, ಆ 3 ಹಂತಗಳು ಕೂಡ 2 ಹಂತಗಳನ್ನು ಒಳಗೊಂಡಿರ್ತಕ್ಕಂಥದ್ದು, ಓಕೆನಾ? ಸೊ ಕೋಲನ್ಬರ್ಗ್ರವರ ಒಂದು ನೈತಿಕ ವಿಕಾಸ ಹಂತಗಳು ಆಯಿತು. ಆ್ಯಂಡ್ ನೆಕ್ಸ್ಟ್ ವೈಗೋಟ್ಸ್ಕಿ ಅವರ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ದೃಷ್ಟಿಕೋನ. ಏನು ನಾವು ZPD ಅಂತ ಹೇಳ್ತೀವಿ ಗೊತ್ತಾ? ಝೋನ್ ಆಫ್ ಪ್ರಾಕ್ಸಿಮಲ್ ಡೆವಲಪ್ಮೆಂಟ್ ಅಂತ ಏನು ಹೇಳ್ತೀವಿ, ಆ ಒಂದು ಕಾನ್ಸೆಪ್ಟನ್ನು ಯಾರು ಇದು ಮಾಡಿರೋದು? ವೈಗೋಟ್ಸ್ಕಿ ಅವರು, ಓಕೆ? ಸೊ ZPD ಪರಿಕಲ್ಪನೆಯನ್ನು ಮಗುವಿನ ವಿಕಾಸವನ್ನು ಶಿಕ್ಷಣದ ಜೊತೆಗೆ ಸಂಬಂಧದೊಂದಿಗೆ ಅಧ್ಯಯನ ಮಾಡೋದಕ್ಕೆ ಬಳಸ್ಕೊಳ್ತಾ ಇದ್ರು. ಹಾಗಾಗಿ ಇಲ್ಲಿ ವೈಗೋಟ್ಸ್ಕಿ ಅವರ ರಚನಾತ್ಮಕ ಮತ್ತು ಕ್ರಿಯಾತ್ಮಕ ದೃಷ್ಟಿಕೋನದ ಬಗ್ಗೆನೂ ಕೂಡ ನಾವು ತಿಳ್ಕೊತಾ ಹೋಗ್ತೀವಿ. ಇದು ಥರ್ಡ್ ಚಾಪ್ಟರ್ ಆಗಿರುತ್ತೆ. ಆ್ಯಂಡ್ ಫೋರ್ತ್ ಒನ್ ಬಂದು ಶಿಶು ಕೇಂದ್ರಿತ ಮತ್ತು ಪ್ರಗತಿದಾಯಕ ಶಿಕ್ಷಣದ ಪರಿಕಲ್ಪನೆ. ಸೊ ಅಂದರೆ ಕಾನ್ಸೆಪ್ಟ್ ಆಫ್ ಚೈಲ್ಡ್ ಸೆಂಟರ್ಡ್ ಆ್ಯಂಡ್ ಪ್ರೋಗ್ರೆಸಿವ್ ಎಜುಕೇಷನ್, ಅಂದರೆ ಶಿಕ್ಷಕ ಕೇಂದ್ರಿತ ಶಿಕ್ಷಣ ಮತ್ತು ಶಿಶು ಕೇಂದ್ರಿತ ಶಿಕ್ಷಣ, ಅದೆರಡಕ್ಕೂ ಏನು ಡಿಫ್ರೆನ್ಸ್ ಇದೆ ಅಂತಕ್ಕಂಥದ್ದು. ಆಮೇಲೆ ಪ್ರಗತಿದಾಯಕ ಶಿಕ್ಷಣ, ಪ್ರೋಗ್ರೆಸಿವ್ ಎಜುಕೇಷನ್ ಅಂತ ಅಂದರೆ ಏನು, ಆಮೇಲೆ ಪ್ರಗತಿದಾಯಕ ಶಿಕ್ಷಣದ ಒಂದು ಹಿನ್ನೆಲೆ ಆಗಿರ್ಬೋದು, ಗುಣಲಕ್ಷಣಗಳಾಗಿರ್ಬೋದು, ಅದನ್ನು ನಾವು ಕಲ್ತ್ಕೋತಾ ಹೋಗ್ತೀವಿ. ಆ್ಯಂಡ್ 5ನೇದು ಬುದ್ಧಿಶಕ್ತಿ ಸಂರಚನೆ, ವಿಮರ್ಶಾತ್ಮಕ ದೃಷ್ಟಿಕೋನ ಅಂತ ಇದೆ, ಅಂದರೆ ಕ್ರಿಟಿಕಲ್ ಪರ್ಸ್ಪೆಕ್ಟಿವ್ ಆಫ್ ದ ಕನ್ಸ್ಟ್ರಕ್ಟ್ ಆಫ್ ಇಂಟೆಲಿಜೆನ್ಸ್ ಅಂತ. ಬುದ್ಧಿಶಕ್ತಿಯ ವಿವಿಧ ಆಯಾಮಗಳು ಏನು, ಅದರ ಒಂದು ಅರ್ಥ ಆಗಿರ್ಬೋದು, ವ್ಯಾಖ್ಯೆ ಆಗಿರ್ಬೋದು, ಬುದ್ಧಿಶಕ್ತಿಯ ಒಂದು ಲಕ್ಷಣಗಳಾಗಿರ್ಬೋದು, ಸೃಜನಶೀಲತೆ ಮತ್ತು ಬುದ್ಧಿಶಕ್ತಿಗೆ ಇರ್ತಕ್ಕಂತಹ
ಒಂದು ಸಂಬಂಧ ಆಗಿರಬಹುದು, ಇದೆಲ್ಲವನ್ನು ನಾವು ಈ ಒಂದು ಚಾಪ್ಟರ್ನಲ್ಲಿ ಕಲ್ತ್ಕೋತಾ ಹೋಗ್ತೀವಿ. ಬುದ್ಧಿಶಕ್ತಿಗೆ ಸಂಬಂಧಪಟ್ಟ ಪರೀಕ್ಷೆಗಳು, ಟೈಪ್ಸ್ ಆಫ್ ಇಂಟೆಲಿಜೆಂಟ್ ಟೆಸ್ಟ್ ಅಂತ ಏನು ಹೇಳ್ತೀವಿ, ಅದರ ಬಗ್ಗೆ ಈ ಒಂದು ಚಾಪ್ಟರ್ ಬಹಳ ಚೆನ್ನಾಗಿ ತಿಳಿಸ್ಕೊಡುತ್ತೆ. ಆ್ಯಂಡ್ 6ನೇದು ಬಂದು ಭಾಷೆ ಮತ್ತು ಆಲೋಚನೆ, ಲ್ಯಾಂಗ್ವೇಜ್ ಆ್ಯಂಡ್ ಥಾಟ್. ಭಾಷೆ ಮತ್ತು ಆಲೋಚನೆಗೆ ಇರ್ತಕ್ಕಂತಹ ಒಂದು ಸಂಬಂಧ ಆಗಿರ್ಬೋದು. ಇದಕ್ಕೆ ಸಂಬಂಧಪಟ್ಟ ಹಾಗೆ ಜೀನ್ ಪಿಯಾಜೆ ಅವರ ಒಂದು ದೃಷ್ಟಿಕೋನ, ವೈಗೋಟ್ಸ್ಕಿ ಅವರ ದೃಷ್ಟಿಕೋನ, ಭಾಷೆಯ ಪ್ರಮುಖ ಒಂದು ಲಕ್ಷಣಗಳನ್ನು ನಾವು ತಿಳ್ಕೊತಾ ಹೋಗ್ತೀವಿ 6th ಚಾಪ್ಟರಲ್ಲಿ. ಆ್ಯಂಡ್ 7th ಒನ್ ಲಿಂಗ ಒಂದು ಸಾಮಾಜಿಕ ರಚನೆ, ಲಿಂಗದ ಮಹತ್ವ, ಲಿಂಗ ತಾರತಮ್ಯ ಮತ್ತು ಶೈಕ್ಷಣಿಕ ಪ್ರಾಯೋಗಿಕತೆ. ಇಲ್ಲಿ ಜೆಂಡರ್ ಆಸ್ ಅ ಸೋಷಿಯಲ್ ಕನ್ಸ್ಟ್ರಕ್ಟ್, ಜೆಂಡರ್ ಬಯಾಸ್ ಆ್ಯಂಡ್ ಎಜುಕೇಷನ್ ಪ್ರಾಕ್ಟೀಸ್. ಅಂದರೆ ಇಲ್ಲಿ ನೀಟಾಗಿ ನಾವು ಅರ್ಥ ಮಾಡ್ಕೋಬೇಕು. ಸಾಮಾಜಿಕರಣ ಮತ್ತು ಸಾಮಾಜಿಕ ನಿಯಂತ್ರಣದ ಮಾರ್ಗ ಅಂದರೆ ಗಂಡ್ಮಕ್ಳು ಮತ್ತು ಹೆಣ್ಮಕ್ಳ ನಡುವೆ ಯಾವ ರೀತಿಯಾಗಿ ಡಿಫ್ರೆನ್ಸಸ್ನ ಮಾಡ್ತಾರೆ ಅನ್ನೋದು. ಸೊ ಶಿಕ್ಷಕರ ಮನೋಭಾವ ಯಾವ ರೀತಿ ಇರುತ್ತೆ, ಗಂಡ್ಮಕ್ಳಿಗೆ ಬೇರೆ ಥರ ಇರುತ್ತೆ, ಹೆಣ್ಮಕ್ಳಿಗೆ ಬೇರೆ ಥರ ಇರುತ್ತೆ, ಬೋಧನಾ ವಿಧಾನ ಯಾವ ಥರ ಇರುತ್ತೆ ಗಂಡ್ಮಕ್ಳು ಮತ್ತು ಹೆಣ್ಮಕ್ಳಿಗೆ, ತರಗತಿಯಲ್ಲಿ ವಾತಾವರಣ ಯಾವ ರೀತಿ ಇರುತ್ತೆ, ಸಾಮೂಹಿಕ ಚಟುವಟಿಕೆಗಳಿಗೆ ಯಾವ ರೀತಿಯಾಗಿರ್ತಕ್ಕಂತಹ ಆದ್ಯತೆಯನ್ನು ಕೊಡ್ತಾರೆ, ಇದೆಲ್ಲ ಕೂಡ ಈ ಒಂದು ಚಾಪ್ಟರಲ್ಲಿ ಇನ್ಕ್ಲೂಡ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 8ನೇ ಒಂದು ಚಾಪ್ಟರ್ ಬಂದು ಕಲಿಯುವವರ ನಡುವಿನ ವ್ಯಕ್ತಿ ಭಿನ್ನತೆ, ಲಿಂಗ, ಧರ್ಮ, ಭಾಷೆ, ಸಮುದಾಯದ ಆಧಾರದ ಮೇಲೆ ಭಿನ್ನತೆಯನ್ನು ಅರ್ಥ ಮಾಡ್ಕೊಳ್ಳೋದು ಅಂತ. ಅಂದರೆ ವ್ಯಕ್ತಿ ಭಿನ್ನತೆ ಅಂತಂದರೆ ಏನು, ಮೀನಿಂಗ್ ಆ್ಯಂಡ್ ನೇಚರ್ ಆಫ್ ಇಂಡಿವಿಜುವಲ್ ಡಿಫ್ರೆನ್ಸಸ್ ಏನು ಹಂಗಂದ್ರೆ ಅನ್ನೋದು. ಆಮೇಲೆ ಅದರ ಒಂದು ಕ್ಷೇತ್ರಗಳಾಗಿರ್ಬೋದು, ವ್ಯಕ್ತಿ ಭಿನ್ನತೆಯ ಕ್ಷೇತ್ರಗಳಾಗಿರ್ಬೋದು. ಸೊ ಇದನ್ನು ನಾವು ಈ ಒಂದು ಚಾಪ್ಟರ್ನಲ್ಲಿ ಕಲಿತಾ ಹೋಗ್ತೀವಿ. ಆ್ಯಂಡ್ 9ನೇ ಒಂದು ಚಾಪ್ಟರ್ ಬಂದು ಕಲಿಕೆಗಾಗಿ ಮೌಲ್ಯಮಾಪನ ಮತ್ತು ಕಲಿಯುವವರ ಮಾಪನ, ನಡುವಿನ ಶಾಲಾ ಆಧಾರಿತ ಮಾಪನ, ನಿರಂತರ ಮತ್ತು ವ್ಯಾಪಕ ಮೌಲ್ಯಮಾಪನ, ದೃಷ್ಟಿಕೋನ ಮತ್ತು ಬಳಕೆ ಅಂತ. ಅಂದರೆ ಮೀನಿಂಗ್ ಆಫ್ ಇವ್ಯಾಲ್ಯುಯೇಷನ್ ಬರುತ್ತೆ. ಓಕೆ, ಸೊ ಅಂದರೆ ಅದರಲ್ಲಿ ಗುಣಾತ್ಮಕ ಪ್ಲಸ್ ಪರಿಮಾಣಾತ್ಮಕ, ಮೌಲ್ಯಮಾಪನ ಅಂತಂದರೆ ಪರಿಮಾಣಾತ್ಮಕ ಪ್ಲಸ್ ಗುಣಾತ್ಮಕ, ಮೌಲ್ಯಮಾಪನ ಅಂತಂದರೆ ಆ ಒಂದು ಮೀನಿಂಗ್ ಬರುತ್ತೆ. ಸೊ ಅದರಲ್ಲಿ ಮೌಲ್ಯಮಾಪನದ ವಿಧಗಳು ಯಾವ್ಯಾವುದು, ಕಂಟಿನ್ಯೂಸ್ ಇವ್ಯಾಲ್ಯುಯೇಷನ್ ಆ್ಯಂಡ್ ಕಾಂಪ್ರಹೆನ್ಸಿವ್ ಇವ್ಯಾಲ್ಯುಯೇಷನ್, ನಿರಂತರ ಮೌಲ್ಯಮಾಪನ ಮತ್ತು ವ್ಯಾಪಕ ಮೌಲ್ಯಮಾಪನ ಇದು ಬರುತ್ತೆ. ಆ್ಯಂಡ್ ಮೌಲ್ಯಮಾಪನದ ವಿಧಗಳು ಅಂತ ಬಂದಾಗ ಸಂಕಲನಾತ್ಮಕ ಮೌಲ್ಯಮಾಪನ ಕೂಡ ಬರುತ್ತೆ, ರೂಪಣ ಮೌಲ್ಯಮಾಪನ ಕೂಡ ಬರುತ್ತೆ. ಆಯಿತಾ, ಸಂಕಲನಾತ್ಮಕ ಮೌಲ್ಯಮಾಪನ ಅಂದರೆ ಏನು, ರೂಪಣ ಮೌಲ್ಯಮಾಪನ ಅಂದ್ರೇನು, ಅದ್ರ ಬಗ್ಗೆನೂ ನಾವು ಕಲ್ತ್ಕೋತಾ ಹೋಗ್ತೀವಿ. ಓಕೆನಾ. ಸೊ ನೆಕ್ಸ್ಟ್ 10ನೇ ಒಂದು ಚಾಪ್ಟರ್ ಅಂತ ಬಂದಾಗ ಕಲಿಯುವವರ ಮಟ್ಟವನ್ನು ಅಳತೆ ಮಾಡುವ ಸೂಕ್ತವಾದ ಪ್ರಶ್ನೆ ರಚಿಸುವುದು ಅಂತ ಇದೆ. ಆಯಿತಾ. ಸೊ ಇಲ್ಲಿ ಏನಾಗುತ್ತೆ, ಮಕ್ಕಳ ಸಿದ್ಧತೆಯನ್ನು ಪರೀಕ್ಷೆ ಮಾಡೋದು ಅಂದರೆ ಕಲಿಕೆ ಮತ್ತು ತರಗತಿಯಲ್ಲಿ ವಿಮರ್ಶಾತ್ಮಕ ಆಲೋಚನೆ ಮತ್ತು ಉತ್ತೇಜಿಸೋದಕ್ಕೆ, ಕಲಿಕಾ ಸಾಧನೆಯನ್ನು ಮಾಪನ ಮಾಡೋದಕ್ಕೆ ಅಂತ. ಅಂದರೆ ಈ ಒಂದು ಚಾಪ್ಟರಲ್ಲಿ ನಾವು ಏನು ಕಲಿತಾ ಹೋಗ್ತೀವಿ ಅಂತಂದರೆ ವಿವೇಚನೆ ಉಂಟು ಮಾಡ್ತಕ್ಕಂತಹ ಪ್ರಶ್ನೆಗಳು ಮಕ್ಕಳಲ್ಲಿ ಯಾವ ರೀತಿಯಾಗಿ ಮೂಡಿಸೋದು, ಕಲಿಕಾ ಮಟ್ಟವನ್ನು ಅಳಿತಕ್ಕಂತಹ ಒಂದು ಪ್ರಶ್ನೆಗಳು, ಕಲಿಕೆಯನ್ನು ಉತ್ತೇಜನ ಮಾಡ್ತಕ್ಕಂತಹ ಪ್ರಶ್ನೆಗಳು, ಮಕ್ಕಳು ಭಾಗವಹಿಸುವ ಹಾಗೆ ಮಾಡುವಂತಹ ಒಂದು ಪ್ರಶ್ನೆಗಳು ಯಾವ ರೀತಿ ಇರುತ್ತೆ ಅಂತ. ಸೊ ಈ ಒಂದು ಚಾಪ್ಟರಲ್ಲಿ ನಾವು ಇಷ್ಟನ್ನು ಕವರ್ ಮಾಡ್ತಾ ಹೋಗ್ತೀವಿ. ಸೊ ಶಿಶು ಮನೋವಿಜ್ಞಾನ ಅಂತ ಬಂದಾಗ ಈ ರೀತಿಯಾಗಿರ್ತಕ್ಕಂತಹ 10 ಚಾಪ್ಟರ್ಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ 2ನೇದು ಬಂದು ಸಮನ್ವಯ ಶಿಕ್ಷಣ, ಕಾನ್ಸೆಪ್ಟ್ ಆಫ್ ಇನ್ಕ್ಲೂಸಿವ್ ಎಜುಕೇಷನ್ ಅಂತ. ಆಯಿತಾ. ಇಲ್ಲಿ ನಾವು ಏನು ಓದ್ತೀವಿ, ಅವಕಾಶ ವಂಚಿತರು ಮತ್ತು ನ್ಯೂನ್ಯತೆ ಹೊಂದಿರುವ ಮಕ್ಕಳು ಸೇರಿದಂತೆ ವಿಭಿನ್ನ ಹಿನ್ನೆಲೆಯ ಮಕ್ಕಳಿಗೆ ಬೋಧನೆ. ಇನ್ಕ್ಲೂಸಿವ್ ಎಜುಕೇಷನ್ ಅಂತ ಅಂದರೆ ಏನು, ಸಮನ್ವಯ ಶಿಕ್ಷಣ ಅಂತಂದರೆ ಇದರಲ್ಲಿ ನಾವು ಎಲ್ಲ ಟೈಪ್ಸ್ ಆಫ್ ಚಿಲ್ಡ್ರನ್ಸ್ನ ನಾವು ಮಕ್ಕಳನ್ನ ನಾವು ನೋಡ್ತಾ ಹೋಗ್ತೀವಿ. ಆಯಿತಾ. ದೃಷ್ಟಿದೋಷ ಉಳ್ಳ ಮಕ್ಕಳ ಶಿಕ್ಷಣ ಆಗಿರ್ಬೋದು, ಬುದ್ಧಿಮಾಂದ್ಯ ಆಗಿರ್ಬೋದು, ಶ್ರವಣ ದೋಷ ಆಗಿರ್ಬೋದು, ಮಾತಿನ ತೊಂದರೆ ಇರತಕ್ಕಂಥವರಿಗೆ ಯಾವ ರೀತಿಯಾಗಿ ನಾವು ಟೀಚ್ ಮಾಡಬೇಕು, ಶೈಕ್ಷಣಿಕವಾಗಿ ಹಿಂದುಳಿದ ಮಕ್ಕಳು, ನಿಧಾನವಾಗಿ ಕಲಿಯುವವರು, ಇದೆಲ್ಲವನ್ನ ಕೂಡ ನಾವು ಸಮನ್ವಯ ಶಿಕ್ಷಣದಲ್ಲಿ ನೋಡ್ತಾ ಹೋಗ್ತೀವಿ. ಬುದ್ಧಿಮಾಂದ್ಯರು ಯಾರು, ಬುದ್ಧಿಮಾಂದ್ಯರ ಒಂದು ಗುಣಲಕ್ಷಣಗಳು ಹೇಗಿರುತ್ತೆ, ಅದಕ್ಕೆ ಏನು ಕಾರಣ, ಅದೆಲ್ಲ ಈ ಚಾಪ್ಟರಲ್ಲಿ ಬರುತ್ತೆ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಕಲಿಕಾ ದೋಷ ಮತ್ತು ಕಲಿಕಾ ನ್ಯೂನ್ಯತೆ ಮಕ್ಕಳಿಗೆ ಬೋಧನೆ ಅಂತ ಇದೆ. ಕಲಿಕಾ ನ್ಯೂನ್ಯತೆ ಅಂತಂದರೆ ಏನು, ಫಸ್ಟಿಗೆ ಲರ್ನಿಂಗ್ ಡಿಸಾಬಿಲಿಟೀಸ್ ಅಂತಂದರೆ ಏನು. ಸೊ ಅದರಲ್ಲಿ 3 ಪಾರ್ಟ್ಸ್ ಬರುತ್ತೆ, ಓದೋದು, ಬರೆಯೋದು, ಗಣಿತದ ಲೆಕ್ಕಾಚಾರ, ಡಿಸ್ಲೆಕ್ಸಿಯಾ, ಡಿಸ್ಗ್ರಾಫಿಯಾ, ಡಿಸ್ಕ್ಯಾಲ್ಕ್ಲಿಯಾ ಅಂತ. ಹಂಗಂದ್ರೆ ಏನು, ಸೊ ಏನೇನು ಸಮಸ್ಯೆ ಇದ್ದವ್ರಿಗೆ ನಾವು ಏನೇನಂತ ಹೇಳ್ತೀವಿ ಅದನ್ನು ನಮಗೆ ಈ ಚಾಪ್ಟರ್ ನೀಟಾಗಿ ಕಲಿಸ್ಕೊಡುವಂಥದ್ದು. ಆ್ಯಂಡ್ 3rd ಒನ್ ಬಂದ್ಬಿಟ್ಟು ಪ್ರತಿಭಾವಂತ, ಸೃಜನಶೀಲ, ವಿಶೇಷ ಸಾಮರ್ಥ್ಯ ಹೊಂದಿದ ಮಕ್ಕಳ ಕಲಿಕೆ ಮತ್ತು ಬೋಧನೆ ಅಂತ. ಅಂದರೆ ಕ್ರಿಯೇಟಿವಿಟಿ ಪರ್ಸನ್ಸ್, ಸೃಜನಶೀಲ ಮಕ್ಕಳು ಯಾವ ರೀತಿ ಇರ್ತಾರೆ, ಏನು ಸೃಜನಶೀಲತೆ ಅಂತಂದರೆ ಏನು, ಸೊ ಅದಕ್ಕೆ ಸಂಬಂಧಪಟ್ಟ ಹಾಗೆ ವ್ಯಾಖ್ಯಾನಗಳಾಗಿರ್ಬೋದು. ಆಮೇಲೆ
ಈ ಒಂದು ಕ್ರಿಯೇಟಿವಿಟಿ ಪರ್ಸನ್ಸ್ನ ಒಂದು ಕ್ಯಾರೆಕ್ಟರಿಸ್ಟಿಕ್ಸು, ಅಂದರೆ ಗುಣಲಕ್ಷಣಗಳು ಯಾವ ರೀತಿ ಇರುತ್ತೆ, ಅಂತಹ ಮಕ್ಕಳ ಒಂದು ಗುಣಲಕ್ಷಣಗಳು ಹೇಗಿರುತ್ತೆ, ಪ್ರತಿಭಾವಂತ ಮಕ್ಕಳು ಅಂತಂದ್ರೆ ಏನು. ಸೊ ಇದೆಲ್ಲವನ್ನು ಕೂಡ ನಾವು ಈ ಒಂದು ಚಾಪ್ಟರಲ್ಲಿ ಕಲಿತಾ ಹೋಗ್ತೀವಿ. ಓಕೆನಾ. ಆ್ಯಂಡ್ ಲಾಸ್ಟ್ ಬಂದು ಪಾರ್ಟ್ 3 ಏನಿದೆ ಅಲ್ಲ, ಕಲಿಕೆ ಮತ್ತು ಬೋಧನಾ ವಿಧಾನ ಅಂತ. ಸೊ ಈ ಒಂದು ಚಾಪ್ಟರ್ನಲ್ಲಿ ನಾವೇನು ಏನೇನೆಲ್ಲ ಓದ್ಕೋತೀವಿ ಅಂತಂದರೆ, ಮಕ್ಕಳು ಯಾವ ರೀತಿಯಾಗಿ ಯೋಚನೆ ಮಾಡ್ತಾರೆ ಮತ್ತು ಕಲಿತಾರೆ, ಹೇಗೆ ಮತ್ತು ಯಾಕೆ, ಶಾಲಾ ಸಾಧನೆಯಲ್ಲಿ ಯಶಸ್ಸು ಗಳಿಸೋದಕ್ಕೆ ಹಿಂಗೆ ಅವರು ವಿಫಲರಾಗ್ತಾರೆ ಏನಕ್ಕೆ. ಸೊ ಇದನ್ನು ನಾವು ಇಲ್ಲಿ ಈ ಒಂದು ಇದರಲ್ಲಿ ಕಲಿತಾ ಹೋಗ್ತೀವಿ. ಸೊ ಇದರಲ್ಲಿ ಏನು ಬರುತ್ತೆ, ಬ್ರೂನರ್ ಅವರ ಸಂಜನಾತ್ಮಕ ಸಿದ್ಧಾಂತ ಕಲಿಕೆಯ ಕ್ರಮಗಳು ಅಂತ ಬರುತ್ತೆ, ಆಯ್ತಾ. ಆಮೇಲೆ ಸಿದ್ಧಾಂತದ ಶೈಕ್ಷಣಿಕ ನಿಹಿತಾರ್ಥಗಳು ಅಂತ ಬರುತ್ತೆ, ಜೆರೋಮಿ ಸಿಮೋರ್ ಬ್ರೂನರ್ ಅವರ ಬಗ್ಗೆ ಬರುತ್ತೆ. ಸೊ ಮಕ್ಕಳ ಸಾಧನಾ ವಿಫಲತೆಗೆ ಕಾರಣಗಳನ್ನ ನಾವು ನೋಡ್ತಾ ಹೋಗ್ತೀವಿ, ಏನೇನು ಕಾರಣಗಳಿರ್ತವೆ ಅಂತ ಹೇಳ್ಬಿಟ್ಟು. ಆ್ಯಂಡ್ ಸೆಕೆಂಡ್ ಒನ್ ಬಂದು ಕಲಿಕೆ ಮತ್ತು ಬೋಧನೆಯ ಮೂಲಭೂತ ಪ್ರಕ್ರಿಯೆಗಳು, ಕಲಿಕೆಗೆ ಮಕ್ಕಳು ಅಳವಡಿಸಿಕೊಂಡಿರ್ತಕ್ಕಂತಹ ಒಂದು ಕ್ರಮಗಳು, ಕಲಿಕೆ ಒಂದು ಸಾಮಾಜಿಕ ಚಟುವಟಿಕೆ, ಕಲಿಕೆಯ ಸಾಮಾಜಿಕ ಸನ್ನಿವೇಶ, ಅಂದರೆ ಹೌ ಚಿಲ್ಡ್ರನ್ ಥಿಂಕ್ ಆ್ಯಂಡ್ ಲರ್ನ್, ಹೌ ಆ್ಯಂಡ್ ವೈ ಚಿಲ್ಡ್ರನ್ ಫೇಲ್ ಟು ಅಚೀವ್ ಸಕ್ಸಸ್ ಇನ್ ಸ್ಕೂಲ್ ಪರ್ಫಾರ್ಮೆನ್ಸ್ ಅಂತ, ಆಯಿತಾ. ಸೊ ಇಲ್ಲಿ ನಾವು ಮೀನಿಂಗ್ ಆಫ್ ಲರ್ನಿಂಗ್, ಕಲಿಕೆ ಅಂತಂದರೆ ಏನು ಅನ್ನೋದನ್ನು ತಿಳ್ಕೊತೀವಿ, ಡೆಫಿನೇಷನ್ಸ್ ಆಫ್ ಲರ್ನಿಂಗ್ ತಿಳ್ಕೊತೀವಿ, ಕಲಿಕೆಯ ವಿಧಗಳನ್ನ ನೋಡ್ತೀವಿ, ಕಲಿಕೆಯ ಗುಣಲಕ್ಷಣಗಳನ್ನ ನೋಡ್ತೀವಿ, ಆ್ಯಂಡ್ ಸ್ಟೇಜಸ್ ಆಫ್ ಲರ್ನಿಂಗ್ ಅಂದರೆ ಕಲಿಕೆಯ ಒಂದು ಹಂತಗಳನ್ನು, ಮೆಥಡ್ಸ್ ಆಫ್ ಲರ್ನಿಂಗ್, ಕಲಿಕೆಯ ವಿಧಾನಗಳನ್ನು ನಾವು ನೋಡ್ತಾ ಹೋಗ್ತೀವಿ. ಸೊ ಇಲ್ಲಿ ಕಲಿಕೆಯ ಸಿದ್ಧಾಂತಗಳು ಅಂತ ಬಂದಾಗ ಥಾರ್ನ್ಡೈಕ್ ರವರ ಪ್ರಯತ್ನ ಪ್ರಮಾದ ಕಲಿಕಾ ಸಿದ್ಧಾಂತ ವೆರಿ ವೆರಿ ಇಂಪಾರ್ಟೆಂಟ್. ಇದನ್ನು ನಾವು ಟ್ರಯಲ್ ಆ್ಯಂಡ್ ಎರರ್ ಲರ್ನಿಂಗ್ ಥಿಯರಿ ಅಂತ ಹೇಳಿ ಕರಿತೀವಿ, ಆಯಿತಾ. ಆಮೇಲೆ ಒಳನೋಟ ಕಲಿಕಾ ಸಿದ್ಧಾಂತ, ಶಾಸ್ತ್ರೀಯ ಅನುಬಂಧನ ಸಿದ್ಧಾಂತ ಪಾವ್ಲೋವ್ರವರದ್ದು, ಆ್ಯಂಡ್ ಬಂಡೂರಾರವರ ಸಾಮಾಜಿಕ ಕಲಿಕಾ ಸಿದ್ಧಾಂತ, ಗ್ಯಾನೆಯವರ ಒಂದು ಶ್ರೇಣಿತ ಕಲಿಕಾ ಸಿದ್ಧಾಂತ ಆಗಿರ್ಬೋದು, ಕ್ರಿಯಾಜನ್ಯ ಅನುಬಂಧ ಅವರು ಸ್ಕಿನ್ನರ್ ಅವರ ಒಂದು ಸಿದ್ಧಾಂತ, ಆಮೇಲೆ ಬೆಂಜಮಿನ್ ಬ್ಲೂಮ್ ರವರ ಒಂದು ಪ್ರಭುತ್ವ ಕಲಿಕೆ ಅಂದರೆ ಬ್ಲೂಮ್ಸ್ ಮಾಸ್ಟರಿ ಲರ್ನಿಂಗ್ ಥಿಯರಿ, ಆ್ಯಂಡ್ ಬ್ಲೂಮ್ ರವರ ಅನ್ವೇಷಣಾ ಕಲಿಕೆ. ಸೊ ಇದಿಷ್ಟನ್ನು ನಾವು ಏನು ಮಾಡ್ತೀವಿ ಈ ಒಂದು ಲೆಸನ್ನಲ್ಲಿ ಕಲಿತಾ ಹೋಗ್ತೀವಿ. ಓಕೆನಾ. ಆ್ಯಂಡ್ ನೆಕ್ಸ್ಟ್ ಬಂದು ಮೂರನೇ ಒಂದು ಚಾಪ್ಟರ್. ಓಕೆನಾ. ಮೂರನೇ ಒಂದು ಚಾಪ್ಟರಲ್ಲಿ ನಾವು ಸಮಸ್ಯೆ ಪರಿಹಾರಕ ಮತ್ತು ವೈಜ್ಞಾನಿಕ ಪರಿಶೀಲಕನಾಗಿ ಮಗು ಅಂತ ಇದೆ. ಅಂದರೆ ಇಲ್ಲಿ ಕೂಡ ಪಿಯಾಜೆ, ಬ್ರೂನರ್, ವೈಗೋಟ್ಸ್ಕಿ ಅವರ ಒಂದು ದೃಷ್ಟಿಕೋನ ಬರುತ್ತೆ. ಓಕೆನಾ, 3rd ಚಾಪ್ಟರಲ್ಲಿ. ಆ್ಯಂಡ್ 4th ಒನ್ ಬಂದ್ಬಿಟ್ಟು ಮಕ್ಕಳ ಕಲಿಕೆಯ ಪರ್ಯಾಯ ಪರಿಕಲ್ಪನೆಗಳು, ಮಕ್ಕಳ ದೋಷವನ್ನು ಅರಿಯೋದಕ್ಕೆ ಕಲಿಕಾ ಪ್ರಕ್ರಿಯೆಯ ಒಂದು ಮಹತ್ವದ ಹಂತಗಳು. ಸೊ ಕಲಿಕಾ ಪ್ರಕ್ರಿಯೆಯಲ್ಲಿ ಮಕ್ಕಳ ದೋಷದ ಮಹತ್ವ ಇದನ್ನು ನೋಡ್ತೀವಿ. ಆಮೇಲೆ ದೋಷಗಳನ್ನ ಗುರುತಿಸ್ತಕ್ಕಂತಹ ಒಂದು ಹಂತಗಳು ಯಾವ್ಯಾವುದು, ನೈದಾನಿಕ ಪರೀಕ್ಷೆಯನ್ನು ರಚಿಸಬೇಕಾದ್ರೆ ನಾವು ಯಾವ ರೀತಿಯಾಗಿರ್ತಕ್ಕಂತಹ ಸ್ಟೆಪ್ಸನ್ನು ಫಾಲೋ ಮಾಡಬೇಕು ಅದು ಬರುತ್ತೆ. ಓಕೆ. ಆ್ಯಂಡ್ ನೆಕ್ಸ್ಟ್ 5ನೇ ಒಂದು ಚಾಪ್ಟರ್ ಬಂದು ವಿವೇಚನೆ ಮತ್ತು ಭಾವನಾತ್ಮಕತೆ, ಕಾಗ್ನಿಷನ್ ಆ್ಯಂಡ್ ಎಮೋಷನ್ಸ್ ಅಂತ. ಓಕೆ. ಸೊ ವಿವೇಚನೆ ಅಂದರೆ ಏನು, ವಿವೇಚನೆಯ ವಿಧಗಳಾಗಿರ್ಬೋದು, ಆಮೇಲೆ ಸಂವೇಗಾತ್ಮಕ ಬುದ್ಧಿಶಕ್ತಿ ಆಗಿರ್ಬೋದು, ಸಂವೇಗ ಎಮೋಷನ್ಸ್ ಅಂದರೆ ಏನು ಅನ್ನೋದನ್ನು. ಆ್ಯಂಡ್ 6ನೇದು ಬಂದ್ಬಿಟ್ಟು ಅಭಿಪ್ರೇರಣೆ ಮತ್ತು ಕಲಿಕೆ, ಮೋಟಿವೇಶನ್ ಆ್ಯಂಡ್ ಲರ್ನಿಂಗ್, ಕಲಿಕೆಯ ಮೇಲೆ ಅಭಿಪ್ರೇರಣೆಯ ಒಂದು ಪ್ರಭಾವ. ಏನು ಮೋಟಿವೇಶನ್ ಅಂತಂದರೆ ಏನು ಅನ್ನೋದನ್ನು ನಾವು ಕಲ್ತ್ಕೋತೀವಿ. ಪ್ರೇರಣೆಯ ಒಂದು ತತ್ವಗಳು, ಮೋಟಿವೇಶನಲ್ ಸೈಕಲ್ ಆಗಿರ್ಬೋದು. ಸೊ ಇದರಲ್ಲಿ ಇದು ಬರುತ್ತೆ ಮಾಸ್ಲೋರವರ ಅಗತ್ಯತೆ ಶ್ರೇಣಿ ಸಿದ್ಧಾಂತ. ಓಕೆ, ಅದು ಇಂಪಾರ್ಟೆಂಟ್ ಆಗಿರುತ್ತೆ. ಆ್ಯಂಡ್ ನೆಕ್ಸ್ಟ್ 7th ಒನ್ ಬಂದು ಕಲಿಕೆಯ ಮೇಲೆ ಕೊಡುಗೆ ನೀಡುವ ಅಂಶಗಳು, ಅಂದರೆ ವೈಯಕ್ತಿಕ ಮತ್ತು ಪರಿಸರದ ಅಂಶಗಳು, ಫ್ಯಾಕ್ಟರ್ಸ್ ಕಾಂಟ್ರಿಬ್ಯೂಟಿಂಗ್ ಟು ಲರ್ನಿಂಗ್, ಪರ್ಸ್ನಲ್ ಆ್ಯಂಡ್ ಎನ್ವಿರಾನ್ಮೆಂಟಲ್. ಓಕೆ. ಸೊ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಅಂಶಗಳು ಯಾವ್ಯಾವುದು, ವ್ಯಕ್ತಿಗತ ಅಂಶಗಳು ಯಾವುದು, ಹಾಗೆಯೇ ಪರಿಸರದ ಅಂಶಗಳು ಯಾವುದು ಅನ್ನೋದನ್ನು ನಾವಿಲ್ಲಿ ಈ ಒಂದು ಚಾಪ್ಟರಲ್ಲಿ ನಾವು ಕಲಿತಾ ಹೋಗ್ತೀವಿ. ಓಕೆ. ಅಂದರೆ ವ್ಯಕ್ತಿಗತ ಅಂಶಗಳು ಅಂದರೆ ಮೋಟಿವೇಶನ್ ಆಗಬಹುದು, ಇಂಟ್ರೆಸ್ಟ್ ಆಗಬಹುದು, ಆಮೇಲೆ ಅಭ್ಯಾಸ ಆಗಿರ್ಬೋದು, ಆಯಾಸ, ಅವಧಾನ, ಮನೋಭಾವ, ಇದೆಲ್ಲ ವ್ಯಕ್ತಿಗತ ಅಂಶಗಳಿಗೆ ಬರುತ್ತೆ. ಆ್ಯಂಡ್ ನೆಕ್ಸ್ಟು ಪರಿಸರದ ಅಂಶಗಳು ಅಂತ ಬಂದಾಗ ಸ್ನೇಹಿತರಾಗಿರಬಹುದು, ಶಾಲೆ ವಾತಾವರಣ, ಟೀಚರ್ಸು, ಪುನರ್ಬಲನ, ಪಠ್ಯಕ್ರಮ, ಬೋಧನಾ ವಿಧಾನ, ಮೌಲ್ಯಮಾಪನ, ಇದೆಲ್ಲವೂ ಕೂಡ ಕಲಿಕೆಯ ಮೇಲೆ ಪ್ರಭಾವ ಬೀರ್ತಕ್ಕಂತಹ ಪರಿಸರದ ಅಂಶಗಳು. ಸೊ ಇದು ಈ ಒಂದು ಚಾಪ್ಟರಲ್ಲಿ ಬರುತ್ತೆ. ಸೊ ಈ ರೀತಿಯಾಗಿ ನಮಗೆ 3 ಹಂತಗಳಲ್ಲಿ ನಾವು ಶೈಕ್ಷಣಿಕ ಮನೋವಿಜ್ಞಾನವನ್ನು ಕಲಿತಾ ಹೋಗ್ತೀವಿ, ಆಯಿತಾ. ಸೊ ಶಿಶು ಮನೋವಿಜ್ಞಾನ, ಸಮನ್ವಯ ಶಿಕ್ಷಣ ಮತ್ತು ಕಲಿಕೆ ಮತ್ತು ಬೋಧನೆ. ಸೊ ಇದಿಷ್ಟನ್ನು ಕೂಡ ನೀವು ನೀಟಾಗಿ ಓದ್ಕೊಂಡ್ಬಿಟ್ರೆ, ಒಂದು 4ರಿಂದ 5 ಸಲ ರಿವಿಷನ್ ಮಾಡಿಕೊಂಡ್ರೆ ಡೆಫಿನೆಟ್ಲಿ GPT ಮತ್ತು HSTRನ ನೀವು ಆರಾಮಾಗಿ ಕ್ಲಿಯರ್ ಮಾಡ್ಕೋಬೋದು. ಆ್ಯಂಡ್ ಇದಕ್ಕೆ ಯಾವ ಬುಕ್ಸ್ ಬೆಸ್ಟ್ ಅಂತ ಕೇಳಿದರೆ ನಾನು 2 ಬುಕ್ಸ್ನ ಸಜೆಸ್ಟ್ ಮಾಡ್ತೀನಿ.
ಒಂದು ಡಾಕ್ಟರ್ KM ಸುರೇಶ್ ಅವ್ರದ್ದು, ಆಮೇಲೆ ಇನ್ನೊಂದು ವಾಮದೇವಪ್ಪನವರ ಬುಕ್. ಸೊ ವಾಮದೇವಪ್ಪನವರ ಬುಕ್ಕನ್ನ ಓದ್ಕೊಂಡ್ರೆ HSTR ಮತ್ತು GPT ದಿ ಬೆಸ್ಟ್. ಸೊ ಅಲ್ಲಿ ತುಂಬ ಡೆಪ್ತ್ ಆಗಿ ಕೊಟ್ಟಿರ್ತಾರೆ, ತುಂಬ ನೀಟಾಗಿ ಅರ್ಥ ಆಗುತ್ತೆ. ಸ್ವಲ್ಪ ಕಷ್ಟ ಆಗ್ಬೋದು, ಬಟ್ ಓದ್ಕೊಂಡ್ರೆ ಯಾವುದು ಕಷ್ಟ ಇರಲ್ಲ. ಓಕೆ, ಸೊ ಹಾಗಾಗಿ ಈ ಒಂದು ವಿಡಿಯೋ ಡೆಫಿನೆಟ್ಲಿ ನಿಮಗೆ ಎಕ್ಸಾಮ್ನ ದೃಷ್ಟಿಯಿಂದ ಹೆಲ್ಪ್ ಆಗಿದೆ ಅಂತ ಭಾವಿಸ್ತೀನಿ. ಇಷ್ಟ ಆಯಿತು ಅಂತಂದರೆ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳು ಏನೇ ಇದ್ರೂ ಕೂಡ ನನಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ಅಂತ ಹೇಳ್ತಾ, ಇದೇ ರೀತಿ ಹೆಚ್ಚಿನ ವೀಡಿಯೋಸ್ಗಳಿಗೋಸ್ಕರ ನಿರಂತರವಾಗಿ ನನ್ನ ಚಾನಲನ್ನು ನೋಡ್ತಾ ಇರಿ. ಮುಂದಿನ ವೀಡಿಯೋಸ್ಗಳಲ್ಲಿ ನಾನು ನಿಮಗೆ ಸಿಗ್ತೀನಿ. ಅಲ್ಲಿ ತನಕ ಎಲ್ರಿಗೂ ನಮಸ್ಕಾರ.